ವಿದ್ಯಾರ್ಥಿಗಳೇ, ತಮ್ಮೆಲ್ಲರೂ ಕೂಡ ಈ ಒಂದು ಸ್ಟಡಿ ವಿತ್ ಪರಶುರಾಮ್ ಚಾನಲ್ಗೆ ಸ್ವಾಗತವನ್ನು ಕೋರ್ತೀನಿ. ಇದು NMMS ಮತ್ತು NTSC ಪರೀಕ್ಷಾ ಸಿದ್ಧತೆಯ ಸರಣಿ ಮಾಲಿಕೆಗಳ ವಿಡಿಯೋಗಳು ಇದಾಗಿದ್ದಾವೆ. ದಯಮಾಡಿ ತಾವುಗಳು ಹೊಸಬರಾಗಿದ್ದರೆ ನನ್ನ ಚಾನಲ್ ಸ್ಟಡಿ ವಿತ್ ಪರಶುರಾಮ್ ಅನ್ನು ಸಬ್ಸ್ಕ್ರೈಬ್ ಮಾಡಬಹುದು. ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತೋದ್ರಿಂದ ಹಾಕ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಮಗೆ ಮೊದಲಿಗೆ ಸಿಗುತ್ತೆ. ನೀವುಗಳು ನನ್ನನ್ನು ಇನ್ಸ್ಟಾಗ್ರಾಮ್ದಲ್ಲಿನೂ ಕೂಡ ಫಾಲೋಗಳನ್ನು ಮಾಡ್ಬೋದು. ಅಲ್ಲಿನೂ ಕೂಡ ನಾನು ಸ್ಟೋರಿಗಳನ್ನು ಶೇರ್ ಮಾಡ್ತಾ ಇರ್ತೀನಿ, ಅವುಗಳನ್ನು ತಾವುಗಳು ಓದ್ಬೋದು. ಅಷ್ಟೇ ಅಲ್ಲದೆ ನನ್ನದೇ ಇನ್ನೊಂದು ಯೂಟ್ಯೂಬ್ ಚಾನಲ್ ಅನ್ನು ಸಹಿತ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಅದುವೇ DP ಕ್ರಿಯೇಷನ್ ಅಂತಕ್ಕಂಥದ್ದು. ಅದು ಫುಲ್ಲಿ ಎಂಟರ್ಟೈನ್ಮೆಂಟ್ ಆಗಿರ್ತಕ್ಕಂಥದ್ದು, ಸ್ಪೋರ್ಟ್ಸ್, ಇನ್ಫಾರ್ಮೇಷನ್, ಎಂಪ್ಲಾಯ್ಮೆಂಟ್. ಇದಕ್ಕಾಗಿನೇ ಒಂದು ಮೀಸಲಿಟ್ಟಿರ್ತಕ್ಕಂಥ ಚಾನಲ್ DP ಕ್ರಿಯೇಷನ್. ಅದಕ್ಕೂ ಕೂಡ ತಾವುಗಳು ಸಬ್ಸ್ಕ್ರೈಬ್ ಮಾಡ್ತೀರಿ, ಬೆಲ್ ಐಕಾನ್ ಅನ್ನು ಒತ್ತೀರಿ. ಅದಕ್ಕೂ ಕೂಡ ತಮ್ಮ ಒಂದು ಸಪೋರ್ಟ್, ಕೋಆಪರೇಷನ್ ಇರುತ್ತೆ ಅಂತಕ್ಕಂಥದ್ದು ಒಂದು ರಿಕ್ವೆಸ್ಟ್ ನನ್ನದಿದೆ. ಇವತ್ತು ನಾವು NMMS ಮತ್ತು NTSC ಪರೀಕ್ಷಾ ಸಿದ್ಧತೆಯಲ್ಲಿ ಪತ್ರಿಕೆ 2ರಲ್ಲಿ ಇರ್ತಕ್ಕಂಥ ಒಂದು ವಿಜ್ಞಾನ ವಿಷಯದ ವಿಡಿಯೋವನ್ನು ತಂದಿದ್ದೀನಿ. ಇದು ವಿಜ್ಞಾನ ವಿಷಯದ 5ನೇ ಭಾಗದ ವಿಡಿಯೋ ಇದಾಗಿದೆ. ಇದು ಮುಖ್ಯಾಂಶಗಳ ನೋಟ್ಸ್ ವಿಡಿಯೋ ಆಗಿದೆ. ಇದಕ್ಕಿಂತ ಮುಂಚೆ 4 ಭಾಗಗಳ ವಿಡಿಯೋಗಳನ್ನು ತಾವು ತಪ್ಪದೇ ನೋಡಿ. ಇದರಿಂದ ವಿಷಯಗಳನ್ನು ಬಹಳಷ್ಟು ಮನವರಿಕೆಯನ್ನು ಮಾಡಬಹುದು. ಪರೀಕ್ಷೆಯಲ್ಲಿ ನಿಶ್ಚಿತವಾಗಿ ತಾವುಗಳು ಅರ್ಹತೆಯನ್ನು ಪಡೆದು ಶಿಷ್ಯ ವೇತನವನ್ನು ಗಳಿಸಿಕೊಳ್ಳಬಹುದು. ಎಲ್ಲ ಒಂದು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ವಿಡಿಯೋಗಳು ಉಪಯುಕ್ತವಾಗಿದ್ದಾವೆ. ಬೇಸಿಕ್ ಸೈನ್ಸ್ನಲ್ಲಿ ಏನು ತಾವು ಓದಬೇಕು ಎಲ್ಲ ಒಂದು ಪಾಯಿಂಟ್ಸ್ಗಳನ್ನು ನಾವಿಲ್ಲಿ ಕವರನ್ನು ಮಾಡ್ತಾ ಇದ್ದೀವಿ. ಶುರು ಮಾಡೋಣ ಈ ದಿನದ ವಿಡಿಯೋದ ಮುಖ್ಯಾಂಶಗಳು. ಒಂದು ಪದಾರ್ಥವನ್ನು ಕಾಯಿಸುವುದರಿಂದ ಅಥವಾ ಅದನ್ನು ಬೇರೆ ಪದಾರ್ಥಗಳೊಂದಿಗೆ ಬೆರೆಸುವುದರಿಂದ ಬದಲಾವಣೆ ಉಂಟಾಗಬಹುದು. ಒಂದು ವಸ್ತುವಿನಲ್ಲಿ ಬದಲಾವಣೆ ಉಂಟಾಗಲಿಕ್ಕೆ ಮುಖ್ಯವಾಗಿ 2 ಕಾರಣಗಳು. ಒಂದನೇದು ಆ ವಸ್ತುವನ್ನು ಕಾಯಿಸಬಹುದು ಅಥವಾ ಅದರಲ್ಲಿರ್ತಕ್ಕಂಥ ಬೇರೆ ಪದಾರ್ಥಗಳೊಂದಿಗೆ ಅದನ್ನು ಬೆರೆಸುವುದು, ಮಿಶ್ರಣವನ್ನು ಕಲಬೆರಕೆಯನ್ನು ಮಾಡೋದ್ರಿಂದ ನಾವು ಬದಲಾವಣೆಯನ್ನು ಏನು ಮಾಡ್ಬೋದಪ್ಪ ಅಂದರೆ ತರಬಹುದು. ಇಲ್ಲಿ ಸಸ್ಯದ ಭಾಗಗಳಿದ್ದಾವೆ. ಕಾಂಡ, ರೆಂಬೆ, ಬೇರು, ಎಲೆ, ಹೂ ಮತ್ತು ಹಣ್ಣು ಇವೆಲ್ಲವುಗಳು ಕೂಡ ಸಸ್ಯದ ಮುಖ್ಯವಾಗಿರ್ತಕ್ಕಂಥ ಭಾಗಗಳು. ಈ ಸಸ್ಯದ ಭಾಗಗಳಾಯಿತು. ಇನ್ನು ಮುಂದೆ ಸಸ್ಯಗಳ ಲಕ್ಷಣಗಳಿದ್ದಾವೆ. ಅವುಗಳ ಗುಣಲಕ್ಷಣವನ್ನು ಆಧರಿಸಿ ನಾವುಗಳು ಸಸ್ಯವನ್ನು 3 ವರ್ಗಗಳನ್ನಾಗಿ ವಿಂಗಡಣೆಯನ್ನ ಮಾಡಿದ್ದೀವಿ. ಅದರಲ್ಲಿ ಮೊದಲನೇದಾಗಿ ಬಂದಿರತಕ್ಕಂಥದ್ದು ಗಿಡ ಮೂಲಿಕೆಗಳು, ಎರಡನೇದಾಗಿ ಬಂದಿರತಕ್ಕಂಥದ್ದು ಪೊದೆಗಳು, ಮೂರನೇದಿರ್ತಕ್ಕಂಥದ್ದು ಮರಗಳು. ಇದು ಸಸ್ಯದ ಲಕ್ಷಣವನ್ನು ಆಧರಿಸಿ ಸಸ್ಯದಲ್ಲಿರ್ತಕ್ಕಂಥ 3 ವರ್ಗೀಕರಣವನ್ನು, 1 ಗಿಡ ಮೂಲಿಕೆಗಳು, 2 ಪೊದೆಗಳು, 3 ಮರಗಳು. ಇನ್ನು ಗಿಡ ಮೂಲಿಕೆಗಳು ಅಂದ್ರೆ ಏನು? ಗಿಡ ಮೂಲಿಕೆಗಳಂದ್ರೆ ಏನಪ್ಪಾ ಅಂತಂದ್ರೆ ಹಸಿರು ಮತ್ತು ಮೃದು ಕಾಂಡಗಳಿರುವ ಸಸ್ಯಗಳೇ ಗಿಡ ಮೂಲಿಕೆಗಳು. ಇವು ಹಚ್ಚ ಹಸಿರಾಗಿರ್ತವೆ ಮತ್ತು ಇವುಗಳ ಕಾಂಡ ಬಹಳಷ್ಟು ಮೃದುವಾಗಿರ್ತವೆ. ಜಸ್ಟ್ ನಾವು ಜೋರಾಗಿ ಪ್ರೆಸ್ ಮಾಡಿದ್ರೆ ಒತ್ತಿದ್ವಿ ಅಂದ್ರೆ ಅವುಗಳ ಕಾಂಡ ಏನಾಗ್ತದಪ್ಪ ಅಂದ್ರೆ ಕಟ್ ಆಗ್ತದ, ಮುರಿತದ. ಇದುಗಳನ್ನೇ ನಾವೇನಂತ ಕರಿತೀವಿ? ಗಿಡ ಮೂಲಿಕೆಗಳು ಅಂತ ಕರಿತೀವಿ. ಅಷ್ಟೇ ಅಲ್ಲದೆ ಈ ಗಿಡ ಮೂಲಿಕೆಗಳು ಸಾಮಾನ್ಯವಾಗಿ ಕಡಿಮೆ ಎತ್ತರ ಅಂದ್ರೆ ಗಿಡ್ಡವಾಗಿರ್ತವೆ ಮತ್ತು ಇದಕ್ಕೆ ಕಡಿಮೆ ರೆಂಬೆಗಳು, ಬಹಳಷ್ಟು ರೆಂಬೆಗಳು ಇರೋದಿಲ್ಲ. ಕಡಿಮೆ ಸಂಖ್ಯೆಯ ರೆಂಬೆಗಳನ್ನು ಗಿಡ ಮೂಲಿಕೆಗಳಲ್ಲಿ ಕಾಣ್ತೀವಿ. ಇನ್ನು ಸಸ್ಯದ 2ನೇ ವರ್ಗೀಕರಣದ ವಿಧಾನವೇ ಪೊದೆಗಳು ಅಂತೀವಿ. ಪೊದೆಗಳು ಅಂದ್ರೆ ಏನಪ್ಪಾ ಅಂದ್ರೆ ಈ ಪೊದೆಗಳ ಕಾಂಡದ ಬುಡದ ಹತ್ತಿರನೇ ಏನಾಗಿರ್ತವೆ? ರೆಂಬೆಗಳಿರ್ತವೆ ಮತ್ತು ಈ ಪೊದೆಗಳ ಕಾಂಡ ಬಹಳಷ್ಟು ಗಟ್ಟಿಯಾಗಿ ಇರ್ತವೆ, ಬಲಿಷ್ಠವನ್ನ ಹೊಂದಿರ್ತವೆ. ಆಮೇಲೆ 3ನೇದು ಮರಗಳಿದಾವೆ. ಮರಗಳು ಏನಾಗುತ್ತಪ್ಪ ಅಂತಂದ್ರೆ ಬಹಳಷ್ಟು ಎತ್ತರ ಇರ್ತವೆ. ಆಮೇಲೆ ಇದರ ಕಾಂಡನೂ ಕೂಡ ಗಟ್ಟಿ ಇರ್ತದ, ಅದರ ಜೊತೆಗೆ ದಪ್ಪವಾಗಿರ್ತದ, ಅಗಲವಾಗಿರ್ತದ. ಆಮೇಲೆ ನೆಲದಿಂದ ಅತಿ ಎತ್ತರದಲ್ಲಿ ಕಾಂಡದ ಮೇಲ್ಭಾಗದಲ್ಲಿ ನಾವು ಬಹಳಷ್ಟು ರೆಂಬೆಗಳನ್ನ ಕಾಣ್ತೀವಿ. ಈ ರೀತಿಯಾಗಿರ್ತಕ್ಕಂಥ ಬಲಿಷ್ಠವಾಗಿರ್ತಕ್ಕಂಥ ಎತ್ತರವಾಗಿರ್ತಕ್ಕಂಥ ಒಂದು ಸಸ್ಯಗಳನ್ನೇ ನಾವೇನಂತೀವಿ? ಮರಗಳು ಅಂತ ಕರಿತೀವಿ. ಗಿಡ ಮೂಲಿಕೆಗಳು ಮೃದು ಕಾಂಡ, ಆಮೇಲೆ ಪೊದೆಗಳು ಕಾಂಡದ ಬುಡದ ಹತ್ತಿರ ರೆಂಬೆಗಳು, ಆಮೇಲೆ ಮರಗಳು ಗಟ್ಟಿಯಾಗಿರ್ತಕ್ಕಂಥ ಕಾಂಡ, ಅಗಲವಾಗಿರ್ತಕ್ಕಂಥ ಕಾಂಡ ಇರ್ತದ, ಅತಿ ಎತ್ತರವನ್ನು ಸಹಿತ ಹೊಂದಿರ್ತದ, ಅನೇಕ ರೆಂಬೆಗಳ ಸಹಿತ ಹೊಂದಿರ್ತದ. ಇದು ಸಸ್ಯಗಳ ಆಧರಿಸಿರ್ತಕ್ಕಂಥ ಒಂದು ವರ್ಗೀಕರಣ. ಇನ್ನು ನೆಲಬಳ್ಳಿಗಳು ಅಂತ ಬರುತ್ತೆ. ದುರ್ಬಲ ಕಾಂಡ ಇರ್ತವೆ, ನೇರವಾಗಿ ನಿಲ್ಲೋದಿಲ್ಲ ಮತ್ತು ನೆಲದ ಮೇಲೆನೆ ಹರಡಿಕೊಂಡಿರ್ತಕ್ಕಂಥ ಸಸ್ಯಗಳನ್ನ ನಾವು ನೆಲಬಳ್ಳಿಗಳು. ಹೆಸರೇ ಸೂಚಿಸ್ತಕ್ಕಂಥದ್ದು ನೆಲದ ಮೇಲೆ ಇರ್ತವೆ, ಕಾಂಡ ಗಟ್ಟಿ ಇರೋದಿಲ್ಲ, ಆಮೇಲೆ ನೇರವಾಗಿನೂ ಸಹಿತ ನಿಲ್ಲೋದಿಲ್ಲ. ನೆಲದ ಆ ಕಡೆ ಈ ಕಡೆ ಏನಾಗಿರ್ತಾವಪ್ಪ ಅಂದ್ರೆ ಹರಡಿಕೊಂಡಿರ್ತವೆ. ಇನ್ನು ಅಡರು ಬಳ್ಳಿಗಳು ಅಂತ ಬರುತ್ತೆ. ಆಧಾರ ಪಡೆದ ಸಸ್ಯಗಳೇ ಅಡರು ಬಳ್ಳಿಗಳು. ನಾವು ಯಾವ್ದಾದ್ರು ಗೋಡೆಗಾಗಿರ್ಬೋದು, ಕಟ್ಟಿಗೆಗೆ ಅಥವಾ ಮರಗಳಿಗೆ ನಾವು ಆಧಾರವನ್ನು ಕೊಡ್ತೀವಲ್ಲ, ಅವುಗಳ ಸಸ್ಯಗಳಿಗೆ ನಾವು ಏನಂತ ಕರಿತೀವಿ? ಅಡರು ಬಳ್ಳಿಗಳು ಅಂತ ಹೇಳ್ತಾರೆ. ಇಲ್ಲಿ ಯಾವುದೇ ಒಂದು ಸಸ್ಯದ ಕಾಂಡವನ್ನ ಕತ್ತರಿಸಿದಾಗ, ಇಲ್ಲಿ ವಿಶೇಷವಾಗಿ ಮರಗಳಂತ ಕರಿತೀವಿ. ಓಕೆ,
ಈ ಮರಗಳ ಕಾಂಡಗಳನ್ನು ಕತ್ತರಿಸಿದಾಗ ಅದರ ಒಳಗಡೆ ಕಾಂಡದ ಬಣ್ಣ ಯಾವ ಆಕಾರದಲ್ಲಿ ಇರ್ತದಪ್ಪ ಅಂದ್ರೆ ಕೆಂಪು ಬಣ್ಣ ಹೊಂದಿರ್ತದ. ಇದು ಇಂಪಾರ್ಟೆಂಟ್ ಇತ್ತು. ಆಮೇಲೆ ಕಾಂಡವು ಎಲೆ ಮತ್ತು ಸಸ್ಯದ ಭಾಗಗಳಿಗೆ ನೀರು ಮತ್ತು ಖನಿಜಗಳನ್ನು ತಲುಪಿಸ್ತದೆ. ಸೊ ಇಂಪಾರ್ಟೆಂಟ್, ಇದು ಬೇರುಗಳು ಗಟ್ಟಿಯಾಗಿರ್ತಕ್ಕಂಥ ಆಧಾರ ಕೊಟ್ರೆ ಕಾಂಡದ ಮುಖ್ಯವಾಗಿರ್ತಕ್ಕಂಥ ಕೆಲಸ ಅದು ಎಲೆ ಆಗಿರ್ಬೋದು, ಸಸ್ಯದ ಇತರ ಭಾಗಗಳಿಗೆ ನೀರು ಮತ್ತು ಖನಿಜಗಳನ್ನು ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಒಂದು ಕೆಲಸ ಇರೋದು ಕಾಂಡದ ಮೇಲೆ. ಇನ್ನು ಎಲೆ ತೊಟ್ಟು ಅಂತ ಒಂದು ಬರುತ್ತೆ. ಕಾಂಡಕ್ಕೆ ಅಂಟಿಕೊಂಡಿರುವ ಎಲೆಯ ಭಾಗಕ್ಕೆ ನಾವು ಎಲೆ ತೊಟ್ಟು ಅಂತ ಕರಿತೀವಿ. ಕಾಂಡಕ್ಕೆ ಏನಾಗಿರ್ತದ, ಅಂಟಿಕೊಂಡಿರ್ತದ. ಆಮೇಲೆ ಪತ್ರಪಟಲ ಅಂತ ಇದೆ. ಸೊ ಪತ್ರಪಟಲ ಅಂದ್ರೆ ಏನಪ್ಪಾ ಅಂದ್ರೆ ಅಗಲವಾದ ಹಸಿರಾದ ಎಲೆಯ ಭಾಗವೇ ಪತ್ರಪಟಲ. ಇದು ಎಲೆಯ ಒಂದು ಅಗಲವಾಗಿರ್ತಕ್ಕಂಥ ಮತ್ತು ಹಸಿರಾಗಿರ್ತಕ್ಕಂಥ ಭಾಗ ಇರ್ತದೆ. ಸೊ ಇದನ್ನೇ ಪತ್ರಪಟಲ ಅಂತ ಕರಿತೀವಿ. ಇನ್ನು ಸಿರೆಗಳು ಅಂತ ಒಂದು ಬರ್ತದೆ. ಸಿರೆಗಳಂದ್ರೆ ಏನಪ್ಪಾ ಅಂದ್ರೆ ಎಲೆಯ ಮೇಲಿರುವ ಗೆರೆಗಳು. ಸೊ ಈ ಯಾವುದೇ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಎಲೆಯನ್ನು ತೆಗೆದುಕೊಂಡಾಗ ಅದರ ಮೇಲೆ ಏನು ಗೆರೆಗಳು ಕಾಣ್ತಾವಲ್ಲ ಬಿಳಿ ಆಕಾರದ್ದು, ಸೊ ಆ ಎಲ್ಲ ಗೆರೆಗಳನ್ನು ಏನಂತ ಕರೀತಾರೋ ಸಿರೆಗಳು ಅಂತ ಹೇಳ್ತಾರೆ. ಇಲ್ಲಿ ಎಲೆಯ ಸಿರಾವಿನ್ಯಾಸ ಅಂತಕ್ಕಂಥ ಒಂದು ಪರಿಕಲ್ಪನೆ ಬರುತ್ತೆ. ಏನಪ್ಪ ಎಲೆಯ ಸಿರಾವಿನ್ಯಾಸ ಅಂತಂದ್ರೆ ಸಿರೆಗಳು ಎಲೆಯಲ್ಲಿ ಮೂಡಿಸಿದ ವಿನ್ಯಾಸ. ಆ ಎಲ್ಲ ಒಂದು ಗೆರೆಗಳೇನಿರ್ತಾವಲ್ಲ ಆ ಗೆರೆಗಳು ಕೆಲವೊಂದಿಷ್ಟು ಎಲೆಯಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ರಚನೆಯನ್ನ ವಿನ್ಯಾಸವನ್ನ ಕೊಡ್ತಾರೆ. ಅದನ್ನೇ ನಾವು ವಿಜ್ಞಾನದ ಪರಿಭಾಷೆಯಲ್ಲಿ ಎಲೆಯ ಸಿರಾವಿನ್ಯಾಸ ಅಂತ ಹೇಳ್ತೀವಿ. ಇಲ್ಲಿ ಇನ್ನೊಂದು ಬರುತ್ತೆ ಜಾಲಿಕಾ ಸಿರಾವಿನ್ಯಾಸ ಅಂತ ಇದೆ. ಮಧ್ಯ ಸಿರೆಯ ಎರಡು ಕಡೆ ಬಲೆಯ ರೀತಿಯ ವಿನ್ಯಾಸ. ಇಲ್ಲಿ ಮಧ್ಯವಾಗಿರ್ತಕ್ಕಂಥ ಬಿಳಿಗೆರೆ ಇರ್ತದ, ಅದರ ಎರಡೂ ಕಡೆ ಇರ್ತಕ್ಕಂಥ ವಿನ್ಯಾಸವನ್ನು ನಾವೇನಂತ ಕರಿತೀವಿ, ಜಾಲಿಕಾ ಸಿರಾವಿನ್ಯಾಸ ಅಂತ ಹೆಸರಿಸ್ತೀವಿ. ಆಮೇಲೆ ಅದೇ ತರನಾಗಿ ಸಮಾನಾಂತರ ಸಿರಾವಿನ್ಯಾಸ ಅಂತ ಇದೆ. ಇದೇನಪ್ಪ ಅಂದ್ರೆ ಹುಲ್ಲಿನ ಎಲೆಗಳಲ್ಲಿ ಒಂದಕ್ಕೊಂದು ಸಮಾನಾಂತರವಾಗಿರ್ತಕ್ಕಂಥ ಸಿರೆಗಳು. ಇದು ಹುಲ್ಲಿನಲ್ಲಿ ಇರ್ತಕ್ಕಂಥ ಎಲೆಗಳಿಗೆ ಕಂಡುಕೊಂಡಿರ್ತದೆ ಮತ್ತು ಒಂದಕ್ಕೊಂದು ಸಮಾನವಾಗಿರ್ತಕ್ಕಂಥ ಸಿರೆಗಳೇ ಇರ್ತವೆ. ಹೆಸರೇ ಸೂಚಿಸ್ತಕ್ಕಂಥ ಸಮಾನ ಅಂತರದಲ್ಲಿರ್ತಕ್ಕಂಥ ಸಿರೆಗಳೇ ಸಮಾನಾಂತರ ಸಿರಾವಿನ್ಯಾಸ ಅಂತ ಹೇಳ್ತೀವಿ. ಇದು ಬಾಷ್ಪ ವಿಸರ್ಜನೆ ಅಂತ ಒಂದು ಪರಿಕಲ್ಪನೆ ಇದೆ. ಬಾಷ್ಪ ವಿಸರ್ಜನೆ ಅಂದ್ರೆ ಏನಪ್ಪಾ ಅಂದ್ರೆ ನೀರು ಆವಿಯ ರೂಪದಲ್ಲಿ ಎಲೆಗಳಿಂದ ಆಚೆ ಬರ್ತಕ್ಕಂಥ ಪ್ರಕ್ರಿಯೆಗೆ ಬಾಷ್ಪ ವಿಸರ್ಜನೆ ಅಂತ ಕರಿತೀವಿ. ನೀರೇನಾಗ್ತದ ಆವಿಯ ರೂಪದಲ್ಲಿ ಎಲೆಗಳಿಂದ ಏನಾಗುತ್ತೆ ಹೊರಗಡೆ ಬರ್ತಕ್ಕಂಥ ಕ್ರಿಯೆ. ಹಾಗಾದ್ರೆ ಬೇರುಗಳಲ್ಲಿ ಸಹಿತ ಮುಖ್ಯವಾಗಿ ಎರಡು ವಿಧಗಳು ಅಂತ ಹೇಳ್ತಾರೆ. ಯಾವ ವಿಧಗಳಪ್ಪ ಅಂತಂದ್ರೆ ಒಂದನೇದು ಪ್ರಧಾನ ಬೇರನ್ನು ತಾಯಿ ಬೇರು ಎಂದು, ಸಣ್ಣ ಬೇರುಗಳನ್ನು ಪಾರ್ಶ್ವ ಬೇರುಗಳು ಅಂತ ಕರೀತಾರೆ. ನೆನಪಿನಲ್ಲಿ ಇಟ್ಕೊಳ್ತಕ್ಕಂಥದ್ದು ಪ್ರಧಾನ ಬೇರಿಗೆ ಇರ್ತಕ್ಕಂಥ ಇನ್ನೊಂದು ಹೆಸರು ತಾಯಿ ಬೇರು, ಆಮೇಲೆ ಸಣ್ಣ ಬೇರುಗಳಿಗೆ ಇನ್ನೊಂದು ಇರ್ತಕ್ಕಂಥ ಹೆಸರು ಪಾರ್ಶ್ವ ಬೇರುಗಳು ಅಂತ ಕರಿತೀವಿ. ಆದರೆ ಸಸ್ಯಗಳಲ್ಲಿ ಪ್ರಧಾನ ಬೇರು ಇರುವುದಿಲ್ಲ. ಈ ಸಸ್ಯಗಳಲ್ಲಿ ಪ್ರಧಾನ ಬೇರುಗಳು ನಮಗೆ ಕಂಡು ಬರುವುದಿಲ್ಲ. ಎಲ್ಲಾ ಬೇರುಗಳು ಒಂದೇ ರೀತಿ ಇರುತ್ತವೆ. ಇದನ್ನೇ ನಾವು ತಂತು ಬೇರುಗಳು ಅಂತ ಕರಿತೀವಿ. ನೋಡ್ರಿ, ಎಲ್ಲಾ ಬೇರುಗಳು ಒಂದೇ ರೀತಿ ಒಂದೇ ಆಕಾರ ಹೊಂದಿರತಕ್ಕಂಥ ಬೇರುಗಳಿಗೆ ತಂತು ಬೇರುಗಳು ಅಂತ ಏನ್ ಮಾಡ್ತಾರಪ್ಪ ಅಂತಂದ್ರೆ ಕರೀತಾರೆ. ಅರಳಿದ ಹೂವಿನ ಪ್ರಮುಖ ಭಾಗವೇ ಹೂವಿನ ಪುಷ್ಪದಳಗಳು. ಒಂದು ಹೂ ಏನು ಅರಳಿರ್ತದಲ್ಲ, ಆ ಅರಳಿರ್ತಕ್ಕಂಥ ಹೂವಿಗೆ ಒಂದು ಏನು ಪ್ರಮುಖವಾಗಿರ್ತಕ್ಕಂಥ ಭಾಗ ಇರ್ತದಲ್ಲ, ಸೊ ಅದನ್ನೇ ಏನಂತ ಕರೀತಾರಪ್ಪ ಅಂದ್ರೆ ಹೂವಿನ ಪುಷ್ಪದಳಗಳು ಅಂತ ಕರೀತಾರೆ. ಇನ್ನು ಮೊಗ್ಗಿನಲ್ಲಿರುವ ಅತ್ಯಂತ ಪ್ರಮುಖವಾದ ಭಾಗವೇ ಪುಷ್ಪ ಪತ್ರಗಳು. ಆ ಹೂವಿನ ಮೊಗ್ಗಿರ್ತದಲ್ಲ, ಆ ಮೊಗ್ಗಿನಲ್ಲಿರ್ತಕ್ಕಂಥ ಅತಿ ಪ್ರಮುಖವಾಗಿರ್ತಕ್ಕಂಥ ಭಾಗಕ್ಕನ್ನ ಏನಂತ ಕರೀತಾರಪ್ಪ ಅಂದ್ರೆ ಪುಷ್ಪ ಪತ್ರಗಳು ಅಂತ ಕರೀತಾರೆ. ಹೂವಿನ ಅತ್ಯಂತ ಒಳಭಾಗವನ್ನು ಶಲಾಕೆ ಎನ್ನುವರು. ಒಂದು ಹೂವಿನ ಒಳಗಡೆ ಇರ್ತಕ್ಕಂಥ ಭಾಗವನ್ನು ಏನಂತ ಕರೀತಾರೆ, ಶಲಾಕೆ ಅಂತ ಕರೀತಾರೆ. ಅಂಡಾಶಯದಲ್ಲಿರುವ ಸಣ್ಣ ಮಣಿಯಂತಹ ರಚನೆಗಳನ್ನ ಅಂಡಕಗಳು ಅಂತ ಕರೀತಾರೆ. ಹೂವಿನ ಅಂಡಾಶಯದಲ್ಲಿ ಒಳಗಡೆ ಸಣ್ಣ ಸಣ್ಣ ಮಣಿ ಆಕಾರದಲ್ಲಿ ಕೆಲವೊಂದಿಷ್ಟು ರಚನೆಗಳಿರ್ತವೆ, ಇವುಗಳನ್ನ ಅಂಡಕಗಳು ಅಂತ ಹೇಳ್ತಾರೆ. ಎಲೆ, ಹಣ್ಣು ಮತ್ತು ಹೂ ಕಾಂಡದಲ್ಲಿ ಇರುತ್ತವೆ. ಒಂದು ಸಸ್ಯದ ಕಾಂಡದಲ್ಲಿ ಮೂರು ಪ್ರಮುಖವಾಗಿರ್ತಕ್ಕಂಥ ಭಾಗಗಳನ್ನು ನಾವು ಕಾಣ್ತೀವಿ. ಎಲೆ ಆಗಿರ್ಬೋದು, ಹಣ್ಣು ಆಗಿರ್ಬೋದು ಮತ್ತು ಹೂ. ಈ ಮೂರು ಕೂಡ ಕಾಂಡದಲ್ಲಿ ಏನ್ ಮಾಡ್ತಾವಪ್ಪ ಅಂದ್ರೆ ಇರ್ತವೆ. ಒಂದು ಹೂವಿನ ಮುಖ್ಯವಾಗಿರ್ತಕ್ಕಂಥ ಮೂರು ಭಾಗಗಳು, ಒಂದು ಪುಷ್ಪ ಪತ್ರಗಳು, ಎರಡು ಪುಷ್ಪದಳಗಳು ಮತ್ತು ಶಲಾಕೆ. ಈ ಮೂರುಗಳು ಕೂಡ ಏನಪ್ಪಾ ಅಂದ್ರೆ ಹೂವಿನ ಮುಖ್ಯವಾಗಿರ್ತಕ್ಕಂಥ ಭಾಗಗಳು, ಪುಷ್ಪ ಪತ್ರಗಳು, ಪುಷ್ಪದಳಗಳು ಮತ್ತು ಶಲಾಕೆ. ವಿದ್ಯಾರ್ಥಿಗಳೇ, ಇಷ್ಟಿತ್ತು ಈ ಭಾಗದಲ್ಲಿರ್ತಕ್ಕಂಥ ಒಂದು ವಿಡಿಯೋ. ಸೊ ತಮಗೆ ವಿಡಿಯೋ ಇಷ್ಟ ಆದರೆ ದಯಮಾಡಿ ನನ್ನ ಚಾನಲನ್ನು ತಾವು ಲೈಕ್ ಮಾಡ್ಬೋದು, ಶೇರ್ ಮಾಡ್ಬೋದು, ಜೊತೆಗೆ ಸಬ್ಸ್ಕ್ರೈಬ್ ಅನ್ನು ಮಾಡಿ. ಇದರ ಜೊತೆಗೆ ಎಂಟರ್ಟೈನ್ಮೆಂಟ್ದಲ್ಲಿರ್ತಕ್ಕಂಥ ಒಂದು ನನ್ನದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ DP ಕ್ರಿಯೇಷನ್ ಸಹಿತ ತಾವುಗಳು ಏನು ಮಾಡಬೇಕಪ್ಪ ಅಂದರೆ ಸಬ್ಸ್ಕ್ರೈಬ್ ಅನ್ನು ಮಾಡಬೇಕು. ಸೊ ಇಷ್ಟು ಇತ್ತು ಈ ಒಂದು ವಿಷಯ. ಇನ್ನೊಂದಷ್ಟು ವಿಡಿಯೋಗಳಲ್ಲಿ ನಾವು ಮತ್ತೆ ವಿಷಯವನ್ನು ಪೂರ್ಣವಾಗಿ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡೋಣ.
ವಿಡಿಯೋದ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಪೋಸ್ಟ್ ಮಾಡಲು ಮರೆಯದಿರಿ. ತಮ್ಮ ಫ್ರೆಂಡ್ ಸರ್ಕಲ್ಗೂ ಕೂಡ ಶೇರನ್ನು ಮಾಡಿ. ಸಿಗುವ ಇನ್ನೊಂದು ಹೊಸ ವಿಡಿಯೋದಲ್ಲಿ.